ಪ್ರಸಂಗಿ ಪುಸ್ತಕ. ಬನ್ನಿ, 1ನೇ ಅಧ್ಯಾಯ 1ನೇ ವಚನ ನೋಡೋಣ. ದಾವೀದನ ಮಗನು, ಯೆರೂಸಲೇಮಿನಲ್ಲಿ ಆಳುವ ಅರಸನೂ ಆಗಿದ್ದ ಪ್ರಸಂಗಿಯ ಮಾತುಗಳು. ಏನಂತೆ? ಪ್ರಸಂಗಿಯ ಮಾತುಗಳು. ಯಾರು ಈ ಪ್ರಸಂಗಿ ಪುಸ್ತಕ ಬರೆದಿದ್ದಾರೆಂಬ ಪ್ರಶ್ನೆ ನಿಮಗಿರುವುದಾದ್ರೆ ಸೊಲೊಮೋನನು ಬರೆದಿದ್ದಾನೆ. ಇದರಲ್ಲಿ ಎಷ್ಟು ಅಧ್ಯಾಯಗಳಿವೆ? 12 ಅಧ್ಯಾಯಗಳು ಪ್ರಸಂಗಿಯಲ್ಲಿ ನಾವು ನೋಡ್ತೇವೆ. ಹಾಗೆಯೇ 222 ವಚನಗಳನ್ನು ಇದರಲ್ಲಿ ನಾವು ನೋಡ್ತೇವೆ. ಇದು ಕ್ರಿಸ್ತಪೂರ್ವ 931ರಲ್ಲಿ ಅರಸನು ಬರೆದಿರಬಹುದು. ಅಂದರೆ ಅವನು ಸಾಯುವುದಕ್ಕಿಂತ ಮೊದಲು ಈ ಪ್ರಸಂಗಿ ಪುಸ್ತಕ ಬರೆದಿರುತ್ತಾನೆ ಎಂಬುದಾಗಿ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಸೊಲೊಮೋನನು ಬರೆದಿರುವಂತಹ ಜ್ಞಾನೋಕ್ತಿಗಳು, ಅವುಗಳನ್ನು ಸಾಧಾರಣವಾಗಿ ಯಾವ ಕಾಲದಲ್ಲಿ ಬರೆದಿರುತ್ತಾನೆ ಗೊತ್ತಾ? ಅವನು ಆಳ್ವಿಕೆ ಆರಂಭಿಸಿರುವಂತಹ ಆರಂಭದ ಕಾಲದಲ್ಲಿ ಜ್ಞಾನೋಕ್ತಿಗಳು ಬರೆದಿರುವಂತೆ ನಾವು ನೋಡ್ತೇವೆ. ಆದರೆ ಪ್ರಸಂಗಿ ಮಾತ್ರ ಅವನ ಆಳ್ವಿಕೆಯ ಮುಕ್ತಾಯದಲ್ಲಿ, ಇಲ್ಲವೇ ಅವನು ಸಾಯುವುದಕ್ಕಿಂತ ಮುಂಚೆ ಪ್ರಸಂಗಿ ಪುಸ್ತಕ ಬರೆದಿರಬಹುದು. ಯಾಕೆಂದರೆ ಪ್ರಸಂಗಿಯ ಪುಸ್ತಕದಲ್ಲಿ ಅವನು ಬರೆದಿರುವಂತಹ ವಿಷಯವನ್ನು ನಾವು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಅದರಲ್ಲಿ ಪ್ರಧಾನವಾಗಿ ಕಾಣಿಸುವುದೇನೆಂದರೆ, ಈ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡುವುದೇನೆಂದರೆ, ವ್ಯರ್ಥವು ಎನ್ನುವ ಪದವನ್ನು ನಾವು ನೋಡ್ತೇವೆ. ವ್ಯರ್ಥವು ಎಂಬ ಪದವನ್ನು ಈ ಪ್ರಸಂಗಿಯಲ್ಲಿ ಹೆಚ್ಚಾಗಿ ನೋಡ್ತೇವೆ. ಈ ವ್ಯರ್ಥವು ಎನ್ನುವಂತಹ ಪದವು 38 ಸಾರಿ ಈ ಪ್ರಸಂಗಿಯಲ್ಲಿ ಉಪಯೋಗವಾಗಿರುವುದನ್ನು ನೋಡ್ತೇವೆ. 38 ಟೈಮ್ಸ್ ವ್ಯರ್ಥವು 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 ಎನ್ನುವಂತಹ ಪದವನ್ನು ಉಪಯೋಗಿಸುತ್ತಾನೆ. ಅಷ್ಟೇ ಅಲ್ಲ, 2ನೇ ಪದ ಯಾವುದೆಂದರೆ ಸೂರ್ಯನ ಕೆಳಗೆ ಎನ್ನುವಂತಹ ಪದವೂ ಕೂಡ ಹೆಚ್ಚಾಗಿ ಅವನು ಬಳಸಿರುವಂತೆ ನೋಡುತ್ತೇವೆ. ಸುಮಾರು 37ರಿಂದ 38 ಸಾರಿ ವ್ಯರ್ಥ ಎನ್ನುವಂತಹ ಪದ ಬಳಸುತ್ತಾನೆ. ಸೂರ್ಯನ ಕೆಳಗೆ ಎನ್ನುವ ಪದ 29 ಸಾರಿ ಬಳಸುತ್ತಾನೆ. ಮೂಲ ವಾಕ್ಯ ಯಾವುದಾಗಿದೆ? ಈ ಪ್ರಸಂಗಿ ಪುಸ್ತಕದಲ್ಲಿ ಮೂಲ ವಾಕ್ಯವು ಯಾವುದಾಗಿದೆ? ಮೂಲ ವಾಕ್ಯ ಯಾವುದೆಂಬ ಪ್ರಶ್ನೆ ನಿಮಗಿರುವುದಾದ್ರೆ 12ನೇ ಅಧ್ಯಾಯ ಪ್ರಸಂಗಿ 12ನೇ ಅಧ್ಯಾಯದಲ್ಲಿ ಮೂಲ ವಾಕ್ಯ ಯಾವುದೆಂದು ನಾವು ನೋಡುತ್ತೇವೆ. 1ನೇ ವಚನ. ಈ ಮೂಲ ವಾಕ್ಯದ ಕುರಿತಾಗಿ ವಾಸ್ತವದಲ್ಲಿ ಹೇಳಬೇಕಾದರೆ 12ನೇ ಅಧ್ಯಾಯ 2ನೇ ವಚನ ಕೊನೆ ಸಾಲಾಗಿದೆ. ನಿಮ್ಮ ಯೌವನದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು ಎನ್ನುವಂಥದ್ದೇ. ನಿಮ್ಮ ಯೌವನದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಯಾಕೆಂದರೆ, ಈಗ 1ನೇ ವಚನ ಓದೋಣ. ಕಷ್ಟದ ದಿನಗಳು ಬರುವ ಮೊದಲೇ, ಇವುಗಳಲ್ಲಿ ನನಗೀಗ ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿಯೇ, ಸೂರ್ಯನು, ಬೆಳಕು, ಚಂದ್ರನು, ನಕ್ಷತ್ರಗಳು ಮೊಬ್ಬಾಗುವ ಮೊದಲೇ, ಮಳೆಯಾದ ಮೇಲೆ ಮೋಡಗಳು ಮತ್ತೆ ಬರುವ ಮೊದಲೇ, ನಿಮ್ಮ ಯೌವನದಲ್ಲಿಯೇ ನಿಮ್ಮ ಸೃಷ್ಟಿಕರ್ತನನ್ನು ಸ್ಮರಿಸಿರಿ ಎನ್ನುವಂಥದ್ದೇ. ಅಂದರೆ ಕೈ ಸುಡುವುದಕ್ಕಿಂತ ಮೊದಲೇ ಬೈಬಲ್ ಹಿಡ್ಕೊಳ್ಳಿರಿ, ದೇವರ ಪಾದ ಹಿಡ್ಕೊಳ್ಳಿರಿ ಎನ್ನುವುದೇ ಸಾರಾಂಶ. ಇದರಲ್ಲಿ 12 ಅಧ್ಯಾಯಗಳಿವೆ. ಈ 12 ಅಧ್ಯಾಯಗಳಲ್ಲಿ ಕೆಲವು ಪ್ರಧಾನವಾದ ವಿಷಯಗಳಿವೆ. 12 ಅಧ್ಯಾಯ ಬಹುಶಃ ನಿಮ್ಮಲ್ಲಿ ಬಹಳ ಜನ ಓದಿರುತ್ತೀರಿ. ಈ 12 ಅಧ್ಯಾಯಗಳಲ್ಲಿ ಕೆಲವು ಪ್ರಧಾನವಾಗಿರುವಂತಹ, ಕೆಲವು ಪ್ರಾಮುಖ್ಯವಾಗಿರುವಂತಹ, ಆಳವಾದ ಸಂದೇಶ ಕೊಡುವಂತಹ ಕೆಲವೊಂದು ಸತ್ಯಗಳು ಒಳಗೊಂಡಿವೆ. ಅವುಗಳನ್ನು ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಮೊದಲನೇದಾಗಿ ಅಧ್ಯಾಯ 1 ವಚನ 16-17. ಆಹಾ, ನನಗಿಂತ ಮೊದಲು ಯೆರೂಸಲೇಮನ್ನು ಆಳಿದವರೆಲ್ಲರಿಗಿಂತಲೂ ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದೇನೆ. ನನ್ನ ಹೃದಯವು ಜ್ಞಾನವನ್ನು, ತಿಳುವಳಿಕೆಯನ್ನು ವಿಶೇಷವಾಗಿ ಹೊಂದಿದೆ ಎಂದು ನಾನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆನು. ಇದು ಯಾರಿಗೆ ಸಂಬಂಧಪಟ್ಟದಾಗಿದೆ? ಸೊಲೊಮೋನನಿಗೆ ಸಂಬಂಧಪಟ್ಟದಾಗಿದೆ. ಅವನು ಯೆರೂಸಲೇಮಿನಲ್ಲಿ ಆಳ್ವಿಕೆ ಮಾಡುತ್ತಾನೆ. 40 ವರ್ಷ ಆಳ್ವಿಕೆ ಮಾಡುತ್ತಾನೆ. ದೇವರ ಸನ್ನಿಧಿಗೆ ಯೌವನ ಪ್ರಾಯದಲ್ಲಿ ಬಂದು ಇಂಥ ಅದ್ಭುತವಾದ ದೇಶ ಆಳ್ವಿಕೆ ಮಾಡಬೇಕಾದರೆ, ದೇವರೇ ನನಗೆ ಜ್ಞಾನ ಬೇಕು, ವಿವೇಕ ಬೇಕು ಎಂದು ಎಷ್ಟೋ ನಮ್ರತೆಯಿಂದ ಕೇಳುತ್ತಾನೆ. ದೇವರು ಸೊಲೊಮೋನನು ಮಾಡಿರುವ ಪ್ರಾರ್ಥನೆಯನ್ನು ಕೇಳಿ ಬಹಳವಾಗಿ ಸಂತೋಷಿಸಿ ಅವನಿಗೆ ಜ್ಞಾನ ಅಷ್ಟೇ ಅಲ್ಲ, ಘನತೆಯನ್ನು, ಐಶ್ವರ್ಯವನ್ನು ಕೊಡ್ತೇನೆಂದು ಹೇಳಿ ದೇವರು ಐಶ್ವರ್ಯವನ್ನು ಕೊಡ್ತಾರೆ, ಘನತೆಯನ್ನು ಕೊಡ್ತಾರೆ, ಪ್ರಖ್ಯಾತಿಯನ್ನು ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಮಿತಿಯಿಲ್ಲದ ಜ್ಞಾನವನ್ನು ಅವನಿಗಿಂತ ಮೊದಲಿದ್ದ ರಾಜರಿಗಾಗಲಿ ಅವನ ನಂತರದ ರಾಜರಿಗಾಗಲಿ ಸೊಲೊಮೋನನಿಗಿದ್ದ ಜ್ಞಾನ ಬೇರೆ ಯಾರಿಗೂ ಇರಲಿಲ್ಲ. ಅಷ್ಟೊಂದು ಜ್ಞಾನವನ್ನು ದೇವರು ಸೊಲೊಮೋನನಿಗೆ ಅನುಗ್ರಹಿಸುತ್ತಾರೆ. ಹಾಗೆ ಅನುಗ್ರಹಿಸಿದ ನಂತರ ಜರುಗಿದ್ದೇನನ್ನುವುದಾದರೆ, ಆ ಜ್ಞಾನವನ್ನು ಆಧಾರ ಮಾಡಿಕೊಂಡು ದೇಶವನ್ನು ಆಳ್ವಿಕೆ ಮಾಡುವ ವಿಷಯದಲ್ಲಿ ಪ್ರಶಾಂತತೆ ಕಲ್ಪಿಸಿಕೊಡ್ತಾನೆ. ಆದರೆ ಯುದ್ಧಗಳು ಇಲ್ಲದೇ ಇರುವುದಕ್ಕಾಗಿ, ಯಾವ ಜಗಳ ಇಲ್ಲದೇ ಇರುವುದಕ್ಕಾಗಿ ಆ ಸೊಲೊಮೋನನು ಪಾಪಿಷ್ಟ ಕೆಲಸಗಳನ್ನು ಮಾಡುತ್ತಾನೆ. ಮದುವೆಗಳ ಮೇಲೆ ಮದುವೆ ಮಾಡಿಕೊಂಡು ಕಾಮಾಭಿಲಾಷಗಳಿಗೆ ಒಳಗಾಗಿ ಅವನ ದೇಶದ ಸುತ್ತಲಿರುವ ಅನೇಕ ಜನ ಸ್ತ್ರೀಯರಿಗೆ ಮೋಹಿಸಿ ಕೊನೆಗೆ ದೇವರಿಂದ ದೂರವಾಗ್ತಾನೆ. ಹೇಗೆ ದೂರವಾದನೆಂದು ನಮ್ಮೆಲ್ಲರಿಗೆ ಗೊತ್ತು.
ಈ ಪ್ರಸಂಗಿ ಪುಸ್ತಕವನ್ನು ಸೊಲೊಮೋನನು ಅವನು ಪಾಪದಲ್ಲಿ ಬಿದ್ದ ನಂತರ ಮುಪ್ಪಿನ ವಯಸ್ಸಿಗೆ ಬಂದು ಜ್ಞಾನೋದಯವುಳ್ಳವನಾಗಿ ಬುದ್ಧಿ ಬಂದ ನಂತರ ಬರೆದಿರುವಂತಹ ಪುಸ್ತಕವಾಗಿದೆ ಎನ್ನುವುದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಯಾಕೆಂದರೆ ಸೊಲೊಮೋನನು ತನ್ನ ಇಷ್ಟಾನುಸಾರವಾಗಿ ಜೀವಿಸಿದ ನಂತರ ದೇವರು 2 ಸಾರಿ ಪ್ರತ್ಯಕ್ಷವಾಗಿ ಸೊಲೊಮೋನನೇ ನನ್ನ ಮಾತು ಕೇಳು, ನನ್ನ ಮಾತು ಕೇಳು ಎಂದು ಎಷ್ಟೇ ಹೇಳಿದರೂ ಕೂಡ ಸೊಲೊಮೋನನು ಮಾತು ಕೇಳದೆ ದೇವರ ಮಾತನ್ನು ತಳ್ಳಿ ಹಾಕಿದ್ದಕ್ಕೆ ದೇವರು ಸೊಲೊಮೋನನಿಗೆ ಈ ರೀತಿಯಾಗಿ ಹೇಳ್ತಾರೆ, ಹಾಗಾದ್ರೆ ಕೇಳು, ನಿನ್ನ ಕೈಯಿಂದ ನಿನ್ನ ರಾಜ್ಯವನ್ನು ನಾನು ಕಿತ್ತು ಹಾಕಲಿಕ್ಕಿದ್ದೇನೆ, ನಿನ್ನ ದಾಸನಿಗೆ ಕೊಡಲಿಕ್ಕಿದ್ದೇನೆ ಎಂದು ಹೇಳಿ ಸೊಲೊಮೋನನ ಕೈಯಿಂದ ಅವನ ರಾಜ್ಯವನ್ನು ಕಿತ್ತಾಕುತ್ತಾರೆ. ಹಾಗೆ ದೇವರಿಂದ ಶಿಕ್ಷಿಸಲ್ಪಟ್ಟ ನಂತರ ಸೊಲೊಮೋನನು ವೃದ್ಧಾಪ್ಯಕ್ಕೆ ಬಂದಾಗ, ಇಲ್ಲವೇ ವೃದ್ಧಾಪ್ಯ ಎಂಬ ಪದ ಬಳಸೋದಿಲ್ಲ, ಕಾರಣವೇನೆಂದರೆ ಸೊಲೊಮೋನನು ಅವನು ಬಹುಶಃ 60 ವರ್ಷದ ಒಳಗಾಗಿಯೇ ಮರಣ ಹೊಂದಿರುವಂತೆ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಕೆಲವರ ಅಭಿಪ್ರಾಯ 70-80 ವರ್ಷ ಬದುಕಿದ್ದಿರಬಹುದು, ಜೀವಿಸಿರಬಹುದು ಎಂಬುದು ಕೆಲವರ ಅಭಿಪ್ರಾಯ ಆಗಿದೆ. ಆದರೆ ಹೆಚ್ಚು ಶೇಕಡರಷ್ಟು ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಸೊಲೊಮೋನನು 17 ವರ್ಷದ ವಯಸ್ಸಿನಲ್ಲಿ ಅರಸನಾಗಿ ಆಳ್ವಿಕೆ ಮಾಡಲು ಆರಂಭಿಸುತ್ತಾನೆ. ಅದಕ್ಕಾಗಿಯೇ ದಾವೀದನು ತನ್ನ ಪ್ರಜೆಗಳಿಗೆಲ್ಲ ಹೇಳುತ್ತಾನೆ, ನನ್ನ ಮಗನು ಹುಡುಗನಾಗಿದ್ದಾನೆ, ಚಿಕ್ಕವನಾಗಿದ್ದಾನೆ, ಬಾಲಕನಾಗಿದ್ದಾನೆ ಎಂಬ ಪದವನ್ನು ಬಳಸುತ್ತಾನೆ. ಅಂದರೆ ಸೊಲೊಮೋನನು ಆಳ್ವಿಕೆ ಆರಂಭಿಸಿದಾಗ ಅವನು ಮಾಡಿರುವ ಪ್ರಾರ್ಥನೆ ಕೂಡ ಅದೇ, ನಾನು ಚಿಕ್ಕವನಾಗಿದ್ದೇನಲ್ಲವೇ ಕರ್ತನೇ, ಜ್ಞಾನ ಸಾಲುವುದಿಲ್ಲವೆಂದು ಪ್ರಾರ್ಥಿಸ್ತಾನೆ. ಅದಕ್ಕಾಗಿಯೇ ಸೊಲೊಮೋನನು 17 ವರ್ಷದ ವಯಸ್ಸಿನಲ್ಲಿ ಆಳ್ವಿಕೆ ಆರಂಭಿಸುತ್ತಾನೆ, 40 ವರ್ಷ ಆಳ್ವಿಕೆ ಮಾಡುತ್ತಾನೆ. ಅಂದರೆ 57 ವರ್ಷದ ವಯಸ್ಸಿನವರೆಗೂ 40 ವರ್ಷ ಆಳ್ವಿಕೆ ಮಾಡಿದ ನಂತರ ಸೊಲೊಮೋನನು ಮರಣ ಹೊಂದುತ್ತಾನೆ. ಹಾಗಾಗಿ ಬಹಳ ಜನ ಭಕ್ತರ ಅಭಿಪ್ರಾಯವೇನೆಂದರೆ ಸೊಲೊಮೋನನು ಬಹುಶಃ 57, 58 ಇಲ್ಲವೇ 60 ವರ್ಷದ ಒಳಗಡೆಯೇ ಮರಣ ಹೊಂದಿರಬಹುದೆಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇನೇ ಆಗಿರಲಿ, ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಸೊಲೊಮೋನನು ತಾನು ಮರಣ ಹೊಂದುವುದಕ್ಕಿಂತ ಮೊದಲು ತಾನು ಮಾಡಿರುವ ತಪ್ಪುಗಳ ಕುರಿತಾಗಿ ತಾನು ಪಶ್ಚಾತ್ತಾಪಪಟ್ಟು ಎಷ್ಟು ವ್ಯರ್ಥವಾದ ರೀತಿಯಲ್ಲಿ ತನ್ನ ಅಮೂಲ್ಯವಾದ ಜೀವಿತ ಹಾಳು ಮಾಡಿಕೊಂಡನೆಂದು ಈಗೋ ಈ ಪ್ರಸಂಗಿ ಪುಸ್ತಕದಿಂದ ತಿಳಿಯಪಡಿಸಿದ್ದಾನೆ ಎಂಬುದು ಅಭಿಪ್ರಾಯ. ರೈಟ್? ಹಾಗಾಗಿ ಕೆಲವು ವಚನಗಳನ್ನು ಬೇಗನೆ ನಿಮ್ಮೆಲ್ಲರಿಗೆ ನಾನು ಓದುತ್ತೇನೆ, ನೀವೆಲ್ಲರೂ ಬೇಗನೆ ಬರೆದಿಟ್ಟುಕೊಳ್ಳಬೇಕೆಂದು ಕೋರುತ್ತೇನೆ. ಮೊದಲನೇದಾಗಿ ಏನು ಹೇಳ್ತಾನೆ? ಯೆರೂಸಲೇಮನ್ನು ಆಳುತ್ತಿರುವಾಗ ದೇವರು ನನಗೆ ಮಹಾಜ್ಞಾನವನ್ನು ಕೊಟ್ಟಿದ್ದಾರೆ. ರೈಟ್? ವಿಸ್ತಾರವಾದ ಜ್ಞಾನವಿದ್ದಲ್ಲಿ ವಿಸ್ತಾರವಾದ ದುಃಖ ಉಂಟು. ಅಧಿಕ ತಿಳುವಳಿಕೆಯುಳ್ಳವನಿಗೆ ಅಧಿಕ ಶೋಕ ಉಂಟಾಗುವುದು. ಮೊದಲೇನೋ ತನಗಿರುವ ಜ್ಞಾನದ ನಿಮಿತ್ತ ಅತಿಶಯಪಟ್ಟಂತೆ ಮಾತಾಡುತ್ತಾನೆ. ನಾನು ಜ್ಞಾನವನ್ನು ವಿದ್ಯೆಯನ್ನು ಪೂರ್ಣವಾಗಿ ಅಭ್ಯಾಸಿಸಿದ್ದೇನೆ ಎಂದು ನನ್ನ ಮನಸ್ಸಲ್ಲಿ ಅಂದುಕೊಂಡಿದ್ದೇನೆ. ನನ್ನ ಜ್ಞಾನಕ್ಕೆ ಯಾವ ಕೊರತೆ ಇಲ್ಲ, ನನ್ನ ತಿಳುವಳಿಕೆಗೆ ಯಾವ ಕೊರತೆ ಇಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡಿದ್ದೇನೆ. ಆದರೆ ನಂತರ ಗೊತ್ತಾದದ್ದೇನೆಂದರೆ ನನಗಿರುವ ವಿಸ್ತಾರವಾದ ಜ್ಞಾನದಿಂದ ದುಃಖವೇ ನನಗುಂಟಾಯಿತು, ಅಧಿಕ ವಿದ್ಯೆ ಸಂಪಾದಿಸುವುದರಿಂದ ಶೋಕವೇ ನನಗುಂಟಾಯಿತು ಎಂಬ ವೈಯಕ್ತಿಕ ಅನುಭವದ ಕುರಿತಾಗಿ ಬರೆಯುತ್ತಾನೆ. ಪ್ರಸಂಗಿ 2ನೇ ಅಧ್ಯಾಯ 10ನೇ ವಚನ. ನನ್ನ ಕಣ್ಣು ಆಶಿಸಿರುವುದರಲ್ಲಿ ಯಾವುದನ್ನು ಅದು ನೋಡಲಾರದ ಹಾಗೆ ಅಭ್ಯಂತರಪಡಿಸಲಿಲ್ಲ, ಮತ್ತು ನನ್ನ ಹೃದಯವು ನನ್ನ ಕಾರ್ಯಗಳ ನಿಮಿತ್ತವಾಗಿ ಸಂತೋಷಿಸಲಾರದ ಹಾಗೆ, ಸಂತೋಷವುಳ್ಳದಾಗಿ ಅನುಭವಿಸಲಾರದ ಹಾಗೆ ಯಾವುದನ್ನು ನಾನು ತಡೆ ಹಿಡಿಯಲಿಲ್ಲ ಅನ್ನುತ್ತಾನೆ. ಸೊಲೊಮೋನನು ಹೇಳ್ತಾನೆ, ನನ್ನ ಕಣ್ಣು ಆಶಿಸಿದ್ದಲ್ಲ ನಾನು ನೋಡಿದ್ದೇನೆ ಅನ್ನುತ್ತಾನೆ. ನಾನು ಯಾವುದನ್ನು ಬಯಸಿದ್ದೇನೋ, ಯಾವುದನ್ನು ಅನುಭವಿಸಲಿಚ್ಛಯಿಸಿದ್ದೇನೋ, ಸ್ವಲ್ಪವೂ ಭಯ ಭಕ್ತಿ ಇಲ್ಲದೆ ಅನುಭವಿಸುವ ಪ್ರಯತ್ನ ಮಾಡಿದ್ದೇನೆ. ನಾನು ಅಂದ್ಕೊಂಡೆ, ನಾನು ನೋಡಲಿಚ್ಛಯಿಸಿದ್ದನ್ನು, ನಾನು ಮಾಡಲಿಚ್ಛಯಿಸಿದ್ದನ್ನು, ನಾನು ಅನುಭವಿಸಲಿಚ್ಛಯಿಸುವುದರಲ್ಲಿಯೇ ಸಂತೋಷವಿದೆ ಎಂದು ನಾನು ಅಂದುಕೊಂಡಿರುವುದರಿಂದ ನಿರ್ಭಯದಿಂದ ನಾನು ಅಂದುಕೊಂಡದ್ದನ್ನು ಮಾಡಿದ್ದೇನೆ. ಫಲಿತವಾಗಿ ಏನಾಯ್ತಂತೆ? ಸಂತೋಷಕರವಾಗಿರುವ ಯಾವುದನ್ನು ಅನುಭವಿಸಲಾರದೆ ನಾನು ನನ್ನ ಹೃದಯವನ್ನು ತಡೆ ಹಿಡಿಯಲಿಲ್ಲ. ಇದೇ ನನ್ನ ಎಲ್ಲಾ ಕೆಲಸಗಳಿಂದ ನನಗೆ ದೊರಕಿರುವ ಭಾಗ್ಯವಾಗಿದೆ. ಆಗ ನಾನು ಮಾಡಿರುವ ಕೆಲಸಗಳೆಲ್ಲವೂ, ಅವುಗಳಿಗೋಸ್ಕರ ನಾನು ಪಟ್ಟ ಪ್ರಯಾಸವೆಲ್ಲವೂ, ನಾನು ನಿಧಾನವಾಗಿ ವಿವೇಚಿಸಲಾಗಿ ಅವೆಲ್ಲವೂ ವ್ಯರ್ಥವಾದವುಗಳೆಂದು ಒಬ್ಬನು ಗಾಳಿಯಲ್ಲಿ ಪ್ರಯಾಸಪಟ್ಟ ಹಾಗೆಯೂ ಕಾಣಿದವು. ಸೂರ್ಯನ ಕೆಳಗೆ ಲೋಕದಲ್ಲಿ ಲಾಭಕರವಾದದ್ಯಾವುದು ನನಗೆ ಕಾಣಿಸಲಿಲ್ಲ. ಯಾವುದಕ್ಕೋಸ್ಕರ ನಾನು ತವಕಿಸಿದ್ದೇನೋ, ಯಾವುದಕ್ಕೋಸ್ಕರ ಪ್ರಯಾಸಪಟ್ಟಿದ್ದೇನೋ, ಯಾವುದನ್ನು ಹೊಂದಿಕೊಳ್ಳಬೇಕೆಂದು ನಾನು ಆಶಿಸಿದ್ದೇನೋ ಅದು ಆ ಸಮಯದಲ್ಲಿ ಆನಂದಕರವಾಗಿ ನನಗೆ ಕಾಣಿಸಿತ್ತು. ಆದರೆ ಆನಂತರ ಪರಿಶೀಲಿಸಿ ನೋಡಿದರೆ ಅದರಿಂದ ನಾನು ಹೊಂದಿಕೊಂಡದಂತೂ ಏನೂ ಇಲ್ಲ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೀರಾ? ಪಾಪ ಮಾಡಬೇಕೆಂದು, ಪಾಪಿಷ್ಟ ಕಾರ್ಯ ಮಾಡಬೇಕೆಂದು, ಪಾಪಿಷ್ಟ ಸ್ನೇಹ ಮಾಡಬೇಕೆಂದು, ಪಾಪಿಷ್ಟ ಕೆಲಸ ಮಾಡಿ ಸಂಪಾದಿಸಬೇಕೆಂದು, ಏನೋ ಸಾಧಿಸಬೇಕೆಂದು ಬಹಳ ಜನರು
ಪ್ರಯಾಸ ಪಡ್ತಾ ಇರ್ತಾರೆ, ಆದರೆ ಕೊನೆಗೆ ಅದು ಮನುಷ್ಯರನ್ನು ಯಾವ ರೀತಿಯಾಗಿ ಭ್ರಷ್ಟರನ್ನಾಗಿ ಮಾಡುತ್ತೆ ಎಂದು ಸೊಲೊಮೋನನು ವೈಯಕ್ತಿಕವಾಗಿ ತಿಳ್ಕೊಂಡ ನಂತರ ಇಗೋ ಹೀಗೆ ಪ್ರಸಂಗ ಮಾಡ್ತಿದ್ದಾನೆ. ಏನೆಂದು? ನಿರ್ಭಯದಿಂದ ತಪ್ಪು ಮಾಡಿದ್ದೇನೆ, ನಿರ್ಭಯದಿಂದ ಇಷ್ಟಾನುಸಾರವಾಗಿ ಜೀವಿಸಿದ್ದೇನೆ, ನಂತರ ನನಗೆ ಅರ್ಥವಾಯಿತು ಅದರಿಂದ ಎಷ್ಟು ವ್ಯರ್ಥವಾದನೆಂದು ಗೊತ್ತಾಯ್ತು ಅನ್ನುತ್ತಾನೆ. ಸಹೋದರ ಸಹೋದರಿಯರೇ, ನೀವು ಇಷ್ಟ ಬಂದಂತೆ ಜೀವಿಸ್ತಾ ಇದ್ದೀರಿ, ಇಷ್ಟ ಬಂದ ಸ್ಥಳಗಳಿಗೆ ಹೋಗ್ತಾ ಇದ್ದೀರಿ, ನಿಮಗಿಷ್ಟವಾದವುಗಳನ್ನು ನೋಡ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ, ಅಂದ್ಕೊಳ್ತಾ ಇದ್ದೀರಿ ಅದರಲ್ಲಿ ಸಂತೋಷವಿದೆ ಎಂದು. ಅದು ತಾತ್ಕಾಲಿಕ ಮಾತ್ರವೇ. ಯಾಕೆಂದರೆ ಬೈಬಲ್ ಹೇಳ್ತದೆ, ಅಲ್ಪಕಾಲ ಪಾಪ ಭೋಗವು, ಅಂದ್ರೆ ಅಲ್ಪಕಾಲ ಮಾತ್ರವೇ ಪಾಪದಲ್ಲಿ ಭೋಗ ಇದೆ. ಹಾಗಾಗಿ ಅದು ಅಲ್ಪಕಾಲ ಮಾತ್ರವೇ. ಪಾಪ ಕೊಡುವ ಸಂತೋಷ ಬಹಳ ಕಡಿಮೆ ಸಮಯ, ಆದರೆ ಅದು ಒದಗಿಸುವಂತಹ ಶಿಕ್ಷೆ ಏನಾಗಿದೆಯೋ ಶಾಶ್ವತವಾಗಿದೆ ಎಂಬ ಸತ್ಯವನ್ನು ಮರೆಯಬೇಡಿರಿ. ಈಗ ಸೊಲೊಮೋನನು ಅನುಭವಪೂರ್ವಕವಾಗಿ ನಮಗೆ ತಿಳಿಯಪಡಿಸುತ್ತಿದ್ದಾನೆ. 2ನೇ ಅಧ್ಯಾಯ 25-26 ವಚನ. ಅಮೂಲ್ಯವಾದ ಮಾತಿದು. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖ ಅನುಭವಿಸುವುದು ಯಾರಿಂದ ಸಾಧ್ಯ? ಆತನ ಅನುಮತಿ ಇಲ್ಲದೆ ಭೋಜನ ಮಾಡಿ ಸಂತೋಷಿಸುವುದು ಯಾರಿಂದ ಸಾಧ್ಯ? ಪ್ರತಿದಿನ ನಾನು ಊಟ ಮಾಡುವಾಗ ಖಂಡಿತವಾಗಿ ದೇವರನ್ನು ಸ್ತುತಿಸ್ತೇನೆ, ಖಂಡಿತವಾಗಿ ಮನಪೂರ್ವಕವಾಗಿ ದೇವರನ್ನು ಸ್ತುತಿಸ್ತೇನೆ. ದೇವರೇ, ಇದನ್ನು ನಾನು ಊಟ ಮಾಡ್ತಿರುವುದಾದ್ರೆ, ಇದನ್ನು ನಾನು ಕುಡಿಯುವುದಾದ್ರೆ, ಕಾಫಿ ಆಗ್ಲಿ ಏನೇ ಆಗ್ಲಿ, ಕುಡಿಯುವಾಗ ಖಂಡಿತವಾಗಿ ದೇವರನ್ನು ಸ್ತುತಿಸ್ತೇನೆ. ಕಾರಣವೇನೆಂದರೆ ಈ ದಿನಗಳಲ್ಲಿ ಐಶ್ವರ್ಯ ಇದ್ದಾಗಿಯೂ, ಅಂದ ಇದ್ದಾಗಿಯೂ, ಅಖಂಡ ಇದ್ದಾಗಿಯೂ, ಆಪ್ತರಿದ್ದಾಗಿಯೂ ಹೊಟ್ಟೆ ತುಂಬಾ ಊಟ ಮಾಡಲು ಬಹಳ ಜನರಿಂದ ಆಗ್ತಾ ಇಲ್ಲ. ನಾವು ಕಾಫಿ ಕುಡಿತಾ ಇದ್ರೆ ಅವರು ದಿಟ್ಟಿಸಿ ನೋಡ್ತಾರೆ, ನಾವು ಸ್ವೀಟ್ ತಿನ್ನುತ್ತಾ ಇದ್ರೆ ಅವರು ದಿಟ್ಟಿಸಿ ನೋಡ್ತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಇರುವ ಅನಾರೋಗ್ಯದ ನಿಮಿತ್ತ ಅವರು ಆನಂದಿಸುವುದಾಗಲಿ, ಅನುಭವಿಸುವುದಾಗಲಿ, ಸವಿಯುವುದಾಗಲಿ ಅವರು ಅಂತಹ ಆಹಾರ ತಿನ್ನಲಾರದ ಪರಿಸ್ಥಿತಿ ಇದೆ. ಈ ದಿನಗಳಲ್ಲಿ ನಾನು ಬಯಸಿದ್ದನ್ನು ತಿನ್ನಲಿಕ್ಕಾಗುತ್ತಾ ಇರುವಾಗ ಮನಪೂರ್ವಕವಾಗಿ ಕರ್ತನನ್ನು ಸ್ತುತಿಸ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ದಿವಸ ನಾನು ಬಹಳ ಪ್ರೀತಿಸುವ ವ್ಯಕ್ತಿ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ, ಬ್ರದರ್, ನನಗೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿದ್ರು. ಯಾವ ಆಪರೇಷನ್ ಮಾಡಿದ್ದಾರೆ? ದೊಡ್ಡ ಹೊಟ್ಟೆ ತೆಗೆದಿದ್ದಾರೆ ಅಂದ್ರು. ಹಾಗಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಆ ನಂತರ ಅರ್ಥವಾದದ್ದೇನೆಂದರೆ, ದೊಡ್ಡ ಹೊಟ್ಟೆ ತೆಗೆದು ಹಾಕಿರುವುದರಿಂದ ಇನ್ನು ಮೇಲೆ ನಾನು ಎಲ್ಲರೂ ಊಟ ಮಾಡುವಂತೆ ಊಟ ಮಾಡ್ಲಿಕ್ಕಾಗೋದಿಲ್ಲ ಅಂದ್ರು. ಏನೇ ತಿನ್ನಬೇಕಾದ್ರೂ ಲಿಕ್ವಿಡ್ ಐಟಮೇ ಬೇಕಾಗ್ತದೆ ಅಂದ್ರು. ಅದನ್ನು ಕೇಳಿದ ನಂತರ ಆ ದಿನದಿಂದ ನಾನು ಊಟ ಮಾಡುವಾಗೆಲ್ಲ ಮತ್ತಷ್ಟು ಹೆಚ್ಚು ಕೃತಜ್ಞತೆ ಉಳ್ಳವನಾಗಿ ಊಟ ಮಾಡ್ತೇನೆ. ಕಾರಣವೇನೆಂದರೆ, ಹೊಟ್ಟೆ ತೆಗೆದುಹಾಕುವುದಾದರೆ ಇನ್ನು ಒಳಗಡೆ ಏನ್ ಹೋಗ್ತದೆ ಹೇಳ್ರಿ? ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಹೇಳ್ತದೆ, ಆತನ ಅನುಮತಿ ಇಲ್ಲದೆ ಭೋಜನ ಮಾಡಿ ಸುಖವನ್ನು ಅನುಭವಿಸುವವರು ಯಾರು? ಈ ದಿನ ನೀವು ಊಟ ಮಾಡ್ತಾ ಇದ್ದೀರಾ? ಊಟ ಮಾಡಿದ ನಂತರ ಆನಂದಿಸಲಿಕ್ಕಾಗ್ತಾ ಇದೆಯಾ? ಒಳ್ಳೆ ಊಟ ಮಾಡಿದೆ, ಚೆನ್ನಾಗಿತ್ತು ಟೇಸ್ಟ್ ಎಂದು ಹೇಳ್ತಾ ಇದ್ದೀರಾ? ಹಾಗಾದ್ರೆ ದೇವರನ್ನು ಸ್ತುತಿಸಿ. ಅದು ದೇವರು ನಿಮಗೆ ಕೊಟ್ಟ ಭಾಗ್ಯವಾಗಿದೆ ಎಂಬ ವಿಷಯ ಮರೆಯಬೇಡಿರಿ. ಆ ನಂತರ, ಇದಲ್ಲದೆ ದೇವರು ತಾನು ಮೆಚ್ಚುವವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ? ದೇವರು ತನಗೆ ಮೆಚ್ಚಿಕೆಯಾದವನಿಗೆ ಒದಗಿಸತಕ್ಕವುಗಳನ್ನು ಕೂಡಿಸಿರುವ ಪ್ರಯಾಸವನ್ನೇ ಆತನು ಪಾಪಿಗೂ ನೇಮಿಸಿದ್ದಾನೆ. ಇದು ವ್ಯರ್ಥ, ಗಾಳಿಯನ್ನು ಹಿಂದಟ್ಟಿದ ಹಾಗೆಯೂ ಕಾಣಿಸಿತು. ದಯವಿಟ್ಟು ಗಮನಿಸಿರಿ, ನೀತಿವಂತನು ಸಂಪಾದಿಸುವಂತಹ ಕೆಲಸ ಅಂತೆ ದೇವರು ದುಷ್ಟನಿಗೆ ಒಪ್ಪಿಸ್ತಾರಂತೆ. ನೀವು ಕಟ್ಟದ ಭವನದಲ್ಲಿ, ನೀವು ಅಗೆಯದ ಬಾವಿಗಳಿಂದ ನೀವು ಬಿತ್ತದ ಬೆಳೆಯನ್ನು ನೀವು ಅನುಭವಿಸುತ್ತೀರಿ ಎಂದು ದೇವರು ಹೇಳಿದ್ದಾರೆ. ನೀತಿವಂತರಿಗೋಸ್ಕರ ಸಮಕೂಡಿಸಿರುವ ಕೆಲಸ ದೇವರು ದುಷ್ಟನಿಗೆ ಕೊಟ್ಟಿರುವ ಹಾಗೆ ಸೊಲೊಮೋನನು ಹೇಳ್ತಿದ್ದಾನೆ. ಪ್ರಸಂಗಿ 3ನೇ ಅಧ್ಯಾಯ 1-3. ಪ್ರತಿಯೊಂದಕ್ಕೂ ಸಮಯ ಉಂಟು. ಆಕಾಶದ ಕೆಳಗೆ ಪ್ರತಿ ಪ್ರಯತ್ನಕ್ಕೆ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೀಡುವ ಸಮಯ, ನೀಡಿದ್ದನ್ನು ಕೆತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ. ಪ್ರತಿಯೊಂದಕ್ಕೂ ಸಮಯವಿದೆ. ಗಮನ ಕೊಟ್ಟು ಕೇಳಿ ಸಹೋದರ ಸಹೋದರಿಯರೇ, ಅಳುವುದಕ್ಕೆ ಸಮಯವಿದೆ, ನಗುವುದಕ್ಕೂ ಸಮಯವಿದೆ. ದೇವರು ನಿಮ್ಮ ಜೀವಿತದಲ್ಲಿ ಸಮಸ್ತವೂ ಸಮಯಾನುಸಾರವಾಗಿ ನಿರ್ಣಯಿಸಿಟ್ಟಿದ್ದಾರೆ. ನಿಮಗೆ ಯಾವುದನ್ನು ಯಾವಾಗ ಕೊಡಬೇಕೆಂದು ಆತನು ನಿರ್ಣಯಿಸಿಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ನೀವು ಎಷ್ಟೇ ತವಕಪಟ್ಟರೂ, ಎಷ್ಟೇ ಆವೇಶಪಟ್ಟರೂ, ದೇವರು ನಿಮಗಾಗಿ ಕೂಡಿಟ್ಟಿರುವವುಗಳನ್ನು ನೀವು ಹೊಂದಬೇಕಾದರೆ ನಂಬಿಕೆಯಿಂದ, ತಾಳ್ಮೆಯಿಂದ, ಸಹನೆಯಿಂದ ಆತನು ಅನುಗ್ರಹಿಸುವಂತಹ ದಿವ್ಯದಾನಗಳು ಆತನು ನಿರ್ಣಯಿಸಿದ ಸಮಯದಲ್ಲಿ ಕೊಡ್ತಾರೆ ಎಂಬ ಸತ್ಯವನ್ನು ಮರೆಯಬೇಡಿರಿ. ಆ ನಂತರ 11ನೇ ವಚನ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಏನಂತೆ? ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸ ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಪ್ರಸಂಗಿ 4:13. ಇವುಗಳನ್ನೆಲ್ಲ ನಿಮ್ಮ ಬೈಬಲ್ನಲ್ಲಿ ಅಂಡರ್ಲೈನ್ ಮಾಡಿಕೊಳ್ಳಿ. ಬಹಳ ಪ್ರಾಮುಖ್ಯವಾದ ರೆಫರೆನ್ಸಸ್ಗಳಾಗಿವೆ.
ಎಚ್ಚರದ ಮಾತಿಗೆ ಕಿವಿಗೊಡುವುದನ್ನು ಬಿಟ್ಟ ಮೂರ್ಖ ಮುದಿರಾಜನಿಗಿಂತ ಜ್ಞಾನಿಯಾದ ಬಡ ಯವನಸ್ಥನೇ ಶ್ರೇಷ್ಠನು. ಮೂರ್ಖನಂತೆ ಜೀವಿಸುವ ಮುದುಕ ರಾಜನಿಗಿಂತ ಜ್ಞಾನವುಳ್ಳವನಾಗಿರುವಂತಹ ಬಡ ವ್ಯಕ್ತಿಯೇ ಚಿಕ್ಕವನಾಗಿದ್ರೂ ಕೂಡ ಶ್ರೇಷ್ಠನೇ. ನೀವು ಚಿಕ್ಕವರಾಗಿರಬಹುದು, ಬಡವರಾಗಿರಬಹುದು. ದೇವರ ಜ್ಞಾನ ನೀವು ಹೊಂದಿಕೊಂಡಿರುವುದಾದರೆ ನೀವು ಪರಿಪಾಲಿಸುವವನಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ನಿಮ್ಮ ಮೇಲಧಿಕಾರಿಗಿಂತಲೂ ಶ್ರೇಷ್ಠರಾಗಿದ್ದೀರಿ. ಐಶ್ವರ್ಯ, ಹಣ ಇದ್ದವನಿಗಿಂತಲೂ ನೀವು ಶ್ರೇಷ್ಠರಾಗಿದ್ದೀರಿ ಎಂಬ ಸತ್ಯವನ್ನು ಈ ಮಾತು ತಿಳಿಯಪಡಿಸುತ್ತದೆ. ಇಂಥವನು ತನ್ನ ದೇಶದಲ್ಲಿ ಬಡ ಪ್ರಜೆಯಾಗಿ ಹುಟ್ಟಿದರೂ ಪಟ್ಟಾಭಿಷೇಕ ಹೊಂದಲು ಸೆರೆಮನೆಯಿಂದ ತರಲ್ಪಡುವನು. ಪಟ್ಟಾಭಿಷೇಕ ಹೊಂದಿ ಪರಿಪಾಲಿಸುವುದಕ್ಕಾಗಿ ಸೆರೆಮನೆಯಿಂದ ಕರತರಲ್ಪಡುತ್ತಾರಂತೆ. ಯಾರು ಹಾಗೆ ಬಂದ್ರು ಹೇಳಿ? ಯೋಸೇಫನು. ಜ್ಞಾನವುಳ್ಳವನಾಗಿದ್ದನು. ಆ ಜ್ಞಾನ ಎಲ್ಲಿಂದ ಬಂತು ಹೇಳಿ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದೇ ಜ್ಞಾನಕ್ಕೆ ಮೂಲವಾಗಿದೆ. ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಪಾಪವನ್ನು ವಿಸರ್ಜಿಸಿದನು. ಪಾಪವನ್ನು ಹೇಸಿಕೊಂಡಿರುವುದರಿಂದಲೇ ದೇವರು ಅವನಿಗೆ ಮಿತಿಯಿಲ್ಲದ ಜ್ಞಾನ ಕೊಟ್ರು. ಕನಸಿನ ಅರ್ಥ ಹೇಳುವ ಜ್ಞಾನ ಕೊಟ್ರು. ಫಲಿತವಾಗಿ ಜ್ಞಾನವಿಲ್ಲದಂತಹ ಮಹಾರಾಜನೆಂದು ಕರೆಯಲ್ಪಟ್ಟ ಫರೋಹನು ತೀರಿಸಿಕೊಳ್ಳಲಾಗದಂತಹ ಸಮಸ್ಯೆಯನ್ನು ಯೋಸೇಫನು ತೀರಿಸುತ್ತಾನೆ. ಆ ದೇಶದಲ್ಲಿ ದಾಸನಾಗಿದ್ದ, ಆದರೆ ಸೆರೆಮನೆಯಿಂದ ಪರಿಪಾಲನೆ ಮಾಡುವುದಕ್ಕಾಗಿ ಯೋಸೇಫನಿಗೆ ಒಂದು ಕರೆ ಬಂತು. ಪಾಪವನ್ನು ಹೇಸಿಕೊಂಡು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಪಾಪಕ್ಕೆ ನೋ ಎಂದು ಹೇಳುವುದಾದರೆ ಆತನು ಅನುಗ್ರಹಿಸುವ ಜ್ಞಾನವು ನಿಮ್ಮನ್ನು ದೀನ ಸ್ಥಿತಿಯಿಂದ, ಹೀನ ಸ್ಥಿತಿಯಿಂದ ದಿವ್ಯಕರವಾದ, ಧನ್ಯಕರವಾದಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತದೆ ಎಂದು ಹೇಳುವುದಕ್ಕಾಗಿ ಇಗೋ ಈ ರೆಫರೆನ್ಸ್ ಆಧಾರವಾಗಿದೆ. 5ನೇ ಅಧ್ಯಾಯ 1, 2, 3 ವಚನಗಳು, ಪ್ರಾಮುಖ್ಯವಾದ ವಚನಗಳು ಓದುತ್ತಿದ್ದೇನೆ. ನೀವು ದೇವರ ಆಲಯಕ್ಕೆ ಹೋಗುವಾಗ ನಿಮ್ಮ ಪ್ರವರ್ತನೆಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಮೂಢರು ಯಜ್ಞ ಅರ್ಪಿಸುವ ಹಾಗೆ ಯಜ್ಞ ಅರ್ಪಿಸುವುದಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. 2ನೇ ವಚನ, ನೀನು ದೇವರ ಸನ್ನಿಧಿಯಲ್ಲಿ ಅನಾಲೋಚಿತವಾಗಿ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ಬಾಯಿ ದುಡುಕಬೇಡ. ದೇವರು ಆಕಾಶದಲ್ಲಿದ್ದಾನೆ, ನೀನು ಭೂಮಿಯಲ್ಲಿದೆ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ರೈಟ್. 4, 5ನೇ ವಚನ, ನೀನು ದೇವರಿಗೆ ಹರಿಕೆ ಮಾಡಿಕೊಂಡಾಗ ಅದನ್ನು ತೀರಿಸಲು ಆಲಸ್ಯ ಮಾಡಬೇಡ. ಬುದ್ಧಿಹೀನರು ಆತನಿಗೆ ಇಷ್ಟ ಇರುವುದಿಲ್ಲ. ದೇವರಿಗೆ ಯಾವುದಾದರೂ ಹರಿಕೆ ಮಾಡಿಕೊಳ್ಳುವುದಾದರೆ ಆಲಸ್ಯ ಮಾಡಬಾರದು. ದೇವರ ಆಲಯಕ್ಕೆ ನೀವು ಹೋಗುವುದಾದರೆ ನಿಮ್ಮ ವರ್ತನೆ ಜಾಗ್ರತೆಯಿಂದ ಗಮನಿಸಬೇಕು. ಕೆಲವರು ದೇವರ ಆಲಯಕ್ಕೆ ಬಂದು ಮಲಗಿಕೊಳ್ತಾರೆ. ಇನ್ನು ಕೆಲವರು ದೇವರ ಆಲಯಕ್ಕೆ ಬಂದು ಕಾಲು ಚಾಚಿ ಕೂತ್ಕೊಳ್ತಾರೆ. ಇನ್ನು ಕೆಲವರು ದೇವರ ಆಲಯದಲ್ಲಿ ಬಂದು ಕಾಲ್ ಮೇಲೆ ಕಾಲ್ ಹಾಕಿ ಕೂತುಕೊಂಡು ಅಲ್ಲಾಡಿಸುತ್ತಾ ಪಕ್ಕದಲ್ಲಿದ್ದವರಿಗೆ ತೊಂದರೆ ಕೊಡ್ತಾರೆ. ಇನ್ನು ಕೆಲವರು ದೇವರ ಆಲಯಕ್ಕೆ ಬಂದು ಜಗಳಾಡುವವರಿದ್ದಾರೆ, ಕಿರ್ಚಿ ಕೂಗಾಡುವವರಿದ್ದಾರೆ. ದೇವರ ಆಲಯವೆಂದರೆ ಬಹಳ ಜನರಿಗೆ ಸ್ವಲ್ಪವೂ ಬೆಲೆ ಇಲ್ಲದಂತಾಗಿದೆ. ದೇವರ ಸನ್ನಿಧಿ ಎಂಬ ಧ್ಯಾಸವಿಲ್ಲದೆ ದೇವರ ಆಲಯಕ್ಕೆ ಬಂದು ವ್ಯವಹರಿಸುವವರು ಬಹಳ ಜನ ಇದ್ದಾರೆ. ಸಭೆಗೆ ಬಂದು ತೂಕಡಿಸುವಂತವರು ಕೂಡ ಬಹಳ ಜನ ಇದ್ದಾರೆ. ದಯವಿಟ್ಟು ಗಮನಿಸಿರಿ. ಪೌಲನು ವಾಕ್ಯ ಸಾರುತ್ತಿರುವಾಗ ಯೂತೀಕನು ಎಂಬ ಒಬ್ಬ ಯವನಸ್ಥನು ಆಲಯದ ಕಿಟಕಿಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಇವನು ಕಿಟಕಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದನಂತೆ. ದಯವಿಟ್ಟು ಕೇಳ್ರಿ. ನೀವು ಸಭೆಗೆ ಬಂದಾಗ ಚೆನ್ನಾಗಿ ಕೂತ್ಕೊಳ್ಬೇಕು, ಸರಿಯಾಗಿ ಕೂತ್ಕೊಳ್ಬೇಕು. ದೇವರ ಪಾದ ಸನ್ನಿಧಿಯಲ್ಲಿ ಇದ್ದೇವೆ ಎನ್ನುವಂತಹ ಧ್ಯಾಸವುಳ್ಳವರಾಗಿ ಕೂತ್ಕೊಳ್ಳಿ. ಅವನು ಎಲ್ಲರೊಂದಿಗೆ ಕೂತ್ಕೊಳ್ಳದೆ, ಸುಮ್ಮನೆ ಕೂತ್ಕೊಳ್ಳದೆ, ಕಿಟಕಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತೇನೆಂದು ಹೇಳಿ ನಿದ್ರೆ ಹೋಗಿ ಮೇಲಿನಿಂದ ಬಿದ್ದು ಸತ್ತ. ಅರ್ಥವಾಯ್ತಾ? ದೇವರ ಆಲಯದಲ್ಲಿ ಸರಿಯಾಗಿ ಕೂತ್ಕೊಳ್ಳದಿದ್ದರೆ ಸಾಯುತ್ತಾರೆ. ಅಂಥ ಪರಿಸ್ಥಿತಿ ಬರದೇ ಇರಬೇಕಾದರೆ ದೇವರ ಸನ್ನಿಧಿಯಲ್ಲಿ ನಾವು ಕ್ರಮಶಿಕ್ಷಣೆಯುಳ್ಳವರಾಗಿರಬೇಕು. ದೇವರ ಆಲಯದಲ್ಲಿ ಇದ್ದೇವೆ ಎನ್ನುವಂತಹ ಧ್ಯಾಸವುಳ್ಳವರಾಗಿ ನಾವು ಜಾಗರೂಕರಾಗಿ ಕೂತ್ಕೊಳ್ಬೇಕು. ಹಾಗೆಯೇ ದೇವರ ಆಲಯಕ್ಕೆ ಬರುವಾಗ ಆಯಾ ಸಂದರ್ಭದಲ್ಲಿ ನಾವು ಹರಕೆಗಳನ್ನು ಮಾಡಿಕೊಳ್ತಾ ಇರ್ತೇವೆ, ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ದೇವರೇ, ಇದನ್ನು ನಿನಗೆ ಕೊಡಲು ಬಯಸುತ್ತೇವೆ. ಈ ಕಾಣಿಕೆ, ಈ ದಶಮ ಭಾಗ ಕೊಡಲು ಬಯಸುತ್ತೇನೆ. ಈ ವಿಶೇಷ ಕಾಣಿಕೆ ಕೊಡಲು ಬಯಸುತ್ತೇನೆ. ಮಕ್ಕಳ ಓದುವ ವಿಷಯದಲ್ಲಾಗಿರ್ಬೋದು, ಆರೋಗ್ಯ ವಿಷಯದಲ್ಲಾಗಿರ್ಬೋದು, ಬೆಳೆ ವಿಷಯ ಆಗಿರ್ಬೋದು, ಪ್ರಮೋಷನ್ ವಿಷಯ ಆಗಿರ್ಬೋದು, ಇಲ್ಲವೇ ನೀವು ಕೊಂಡುಕೊಳ್ಳುತ್ತಿರುವ ಪ್ರಾಪರ್ಟಿ ವಿಷಯ ಆಗಿರಬಹುದು. ದೇವರೇ, ಕೃತಜ್ಞತೆಯಿಂದ ಈ ಕಾಣಿಕೆ ನಿಮಗೆ ಕೊಡಲು ಬಯಸುತ್ತೇವೆ ಅನ್ನುತ್ತೇವೆ. ಕೆಲವು ಸಾರಿ ಆವೇಶದಿಂದ ಕೆಲವು ತೀರ್ಮಾನ ತೆಗೆದುಕೊಳ್ತೇವೆ. ಆನಂತರ ಪರಿಸ್ಥಿತಿ ಬದಲಾದಾಗ, ಇಲ್ಲವೇ ನಾವು ಮರ್ತಾಗ ದೇವರಿಗೆ ಕೊಡಬೇಕಾದ ವಿಷಯದಲ್ಲಿ ಹಿಂದೆ ಹೆಜ್ಜೆ ಹಾಕ್ತೇವೆ. ಭಕ್ತನಾದ ಸೊಲೊಮೋನನು ಹೇಳ್ತಾನೆ, ಏನೆಂದು ಗೊತ್ತಾ? ನೀವು ಮಾಡಿಕೊಂಡ ಹರಿಕೆಯನ್ನು ಸಲ್ಲಿಸಿರಿ. ನೀವು ಹರಿಕೆ ಮಾಡಿಕೊಂಡು ಸಲ್ಲಿಸಲಾರದಕ್ಕಿಂತ ಹರಕೆ ಮಾಡಿಕೊಳ್ಳಲಾರದೇ ಇರುವಂತದ್ದು ಮೇಲು. ಹಾಗಾಗಿ ಯಾವುದಾದರೂ ನಾವು ಹರಕೆ ಮಾಡಿಕೊಳ್ಳುವುದಾದರೆ ಆ ಹರಕೆ ತೀರಿಸುವಂತದ್ದು ಒಳ್ಳೆಯದು. ನಿನ್ನ ದೇಹಕ್ಕೆ ಶಿಕ್ಷೆ ಆಗುವಂತಹ ಕೆಲಸ ನಿನ್ನ ಬಾಯಿಯಿಂದ ಜರುಗಗೊಳಿಸಬೇಡ. ಅದು ಸುಮ್ಮನೆ ಆ ರೀತಿ ಜರುಗಿತೆಂದು ಹೇಳಬೇಡ. ಹಾಗಾಗಿ ಒಂದು ವೇಳೆ ಹರಕೆ ಮಾಡಿಕೊಳ್ಳುವುದಾದರೆ ಹರಕೆಯನ್ನು ಖಂಡಿತವಾಗಿ ನೆರವೇರಿಸುವ ಪ್ರಯತ್ನ ಮಾಡು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಇದೇ 5ನೇ ಅಧ್ಯಾಯ 19-20ನೇ ವಚನ. ಮತ್ತು ದೇವರು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸಿದಲ್ಲದೆ ಅದನ್ನು
ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷಪಡಲು ಶಕ್ತಿ ಕೊಡುವನು. ಅವನ ಸುಖವು ದೇವರ ಅನುಗ್ರಹ ಅಂದುಕೊಳ್ಳಬೇಕು. ಯಾವನಿಗಾದರೂ ದೇವರು ತಿನ್ನುವುದಕ್ಕೆ ತಿಂಡಿ, ಇರುವುದಕ್ಕೆ ಮನೆ, ಕಟ್ಟಿಕೊಳ್ಳಲು ಬಟ್ಟೆ, ಹೊಟ್ಟೆ ತುಂಬ ಊಟ ದೇವರು ಕೊಡುವುದಾದ್ರೆ ಅದೇ ಮಹಾ ದೊಡ್ಡ ಭಾಗ್ಯವು. ಇನ್ನು ಅದಕ್ಕಿಂತ ದೊಡ್ಡ ಆಶೀರ್ವಾದ ಬೇರೆ ಯಾವುದೂ ಇಲ್ಲ ಎಂಬುದಾಗಿ ಈ ರೀತಿ ಭಕ್ತನಾದ ಸೊಲೊಮೋನನು ತಿಳಿಯಪಡಿಸುತ್ತಿದ್ದಾನೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ತಿನ್ನಲು ತಿಂಡಿ ಇದ್ರು, ಇರಲು ಒಂದು ಸ್ವಲ್ಪ ಮಟ್ಟಿಗೆ ಮನೆ ಇದ್ರು, ಕಟ್ಟಿಕೊಳ್ಳಲು ಬಟ್ಟೆ ಇದ್ರು, ಇನ್ನೂ ಏನೇನೋ ಬೇಕು ಎಂಬುದಾಗಿ ಅನಾವಶ್ಯಕವಾಗಿ ಆಶಿಸುತ್ತಾರೆ. ಅವರನ್ನು ಇವರನ್ನು ನೋಡಿ ಅತಿ ಆಸೆ ಪಟ್ಟವರಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲದೆ, ದೇಹದಲ್ಲಿ ಆರೋಗ್ಯವಿಲ್ಲದೆ, ಕೊನೆಗೆ ದೇವರೊಂದಿಗೆ ಒಳ್ಳೆ ಸಂಬಂಧದಲ್ಲಿರದೆ ಪರಲೋಕಕ್ಕೆ ಹೋಗುತ್ತೇನೆಂಬ ನಂಬಿಕೆಯಿಲ್ಲದೆ ಜೀವಿಸುವವರು ಬಹಳ ಜನ ಇದ್ದಾರೆ. ಈ ದಿನ ನಿಮಗಿರುವವುಗಳನ್ನು ಅನುಭವಿಸಬೇಕೆಂದು ಕೋರುತ್ತೇನೆ. ಕಾರಣವೇನೆಂದರೆ 6ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದೆ ಎಂದು ನೋಡಿ. ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗಿರುವುದನ್ನು ಅನುಭವಿಸುವುದೇ ಲೇಸು. ಇದು ಕೂಡ ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥವೇ. ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗೆ ಇರುವುದನ್ನು ಅನುಭವಿಸುವುದೇ ಲೇಸು. ಸಹೋದರ ಸಹೋದರಿಯರೇ, ಈ ದಿನ ನಿಮಗೇನೆಲ್ಲ ಇದೆಯೋ ಅದನ್ನು ಅನುಭವಿಸುವುದನ್ನು ಕಲಿಯಿರಿ. ನನ್ನ ಜೀವನದಲ್ಲಿ ನಾನು ಕಲಿತ ಸತ್ಯವೇನೆಂದರೆ, ಈ ದಿನ ನನಗಿರುವುದನ್ನು ನಾನು ಅನುಭವಿಸದೇ ಇರುವುದಾದರೆ ನಾಳಿನ ದಿನ ನಾನು ಕೋರಿಕೊಳ್ಳುವುದನ್ನು ಅನುಭವಿಸುವುದು ಸಾಧ್ಯವಿಲ್ಲ. ಇದು ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್, ಯು ವಿಲ್ ನೆವರ್ ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ವಾಂಟ್. ಈ ದಿನ ನಿಮಗಿರುವುದರ ಕುರಿತು ನೀವು ಸಂತೋಷ ಪಡದೇ ಇರುವುದಾದರೆ, ಸಂತೃಪ್ತಿಯಿಂದ ಇರದೇ ಇರುವುದಾದರೆ, ನೀವು ಕೋರಿಕೊಂಡದ್ದನ್ನು ಹೊಂದಿಕೊಂಡರೂ ಸರಿ, ತೃಪ್ತಿ ನಿಮಗಿರಲ್ಲ. ಯಾಕೆಂದರೆ ತೃಪ್ತಿ ಎನ್ನುವುದು ದೇವರು ಕೊಡುವ ಮಹಾಭಾಗ್ಯವಾಗಿದೆ. ತೃಪ್ತಿ ಇಲ್ಲದ ಜೀವಿತವು ಶಾಪಕರವಾಗಿದೆ. ಈ ದಿನ ನಮ್ಮಲ್ಲಿ ಬಹಳ ಜನರಿಗೆ ಶಾಪ ಇದೆ. ದೇವರು ಯಾವುದೇ ಕೊಟ್ರು, ಏನೇ ಕೊಟ್ರು, ಎಷ್ಟೇ ಕೊಟ್ರು ತೃಪ್ತಿ ಮಾತ್ರ ಇರಲ್ಲ. ಇನ್ನೂ ಏನಾದ್ರೂ ಬೇಕು, ಇನ್ನೂ ಏನಾದ್ರೂ ಬೇಕು, ಇನ್ನೂ ಏನಾದ್ರೂ ಬೇಕು ಎಂದು ತವಕಿಸುತ್ತಾ ತಪ್ಪು ಮಾಡುತ್ತಾ ತೊಂದರೆಗೊಳಗಾಗ್ತಿದ್ದಾರೆ. ಅಂತಹ ಸ್ಥಿತಿಗೆ ದಯವಿಟ್ಟು ಹೋಗಬೇಡಿ ಎಂದು ಕರ್ತನಲ್ಲಿ ಮನವಿ ಮಾಡಿ 11ನೇ ಅಧ್ಯಾಯ 9ನೇ ವಚನ. ಯವನಸ್ಥನೇ, ನಿನ್ನ ಯೌವನದಲ್ಲಿ ಸಂತೋಷವಾಗಿರು. ನಿನ್ನ ಯೌವನ ಕಾಲದಲ್ಲಿ ನಿನ್ನ ಹೃದಯವು ಸಂತುಷ್ಟಕರವಾಗಿರಲಿ. ನಿನ್ನ ಕೋರಿಕೆಯ ಮೇರೆಗೂ ನಿನ್ನ ನೋಟದ ಮೇರೆಗೂ ನಡೆದುಕೋ. ಇದು ಚೆನ್ನಾಗಿದೆ ಯೌವನಸ್ಥರಿಗೋಸ್ಕರ. ಏನೆಂದು? ಯವನಸ್ಥನೇ, ನಿನ್ನ ಇಷ್ಟ ಬಂದಂತೆ ಜೀವಿಸು. ನಿನ್ಗೆ ಯಾವ ಕೋರಿಕೆ ಹುಟ್ಟುತ್ತೋ ಆ ಕೋರಿಕೆ ತೀರಿಸಿಕೊಳ್ಳುವ ಪ್ರಯತ್ನ ಮಾಡು. ಎಂಜಾಯ್ ಯೋರ್ ಲೈಫ್. ಬಹಳ ಜನ ಹೇಳ್ತಾ ಇರ್ತಾರೆ, ಯವ್ವನ ಅನ್ನೋದು ಐಸ್ ಕ್ರೀಮ್ ಆಗಿದೆ, ಅದು ಕರಗಿ ಹೋಗುವ ಮೊದಲೇ ಏನ್ ಮಾಡಬೇಕಂತೆ, ಅನುಭವಿಸಬೇಕಂತೆ. ಹುಚ್ಚುಮಾತಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಹೇಳ್ತಿದ್ದಾರೆ, ಯವ್ವನ ಯವ್ವನ ಎಂದು ಯವ್ವನ ಕಾಲದಲ್ಲಿ ಇಷ್ಟ ಬಂದಂತೆ ಜೀವಿಸುವುದಾದರೆ ದೇವರು ಹೇಳ್ತಾರೆ, ಏನ್ ಹೇಳ್ತಾರೆಂದು ನೋಡೋಣ ಬನ್ನಿ. ನಿನ್ನ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ, ಮನಸ್ಸಿಗೆ ತಕ್ಕಂತೆಯೂ ನೀನು ನಡೆದುಕೋ. ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ನೆನಪಿನಲ್ಲಿ ಇಟ್ಟುಕೋ. ಜಡ್ಜ್ಮೆಂಟ್ ಇದೆ. ಮನುಷ್ಯ ಭೂಮಿಯ ಮೇಲೆ ಮಾಡುವ ಪ್ರತಿ ಪಾಪದ ನಿಮಿತ್ತವಾಗಿ ದೇವರ ಮುಂದೆ ನಿಲ್ಲುವುದು ತಪ್ಪಿದಲ್ಲ. ಕೊನೆಯದಾಗಿ ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ ಏನ್ ಹೇಳುತ್ತೆ ನೋಡಿ. ಮಣ್ಣು ತಿರುಗಿ ಮಣ್ಣಿಗೆ ಸೇರುವುದು, ಆತ್ಮ ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಕೊನೆಯದಾಗಿ 13-14ನೇ ವಚನ. ಇದೆಲ್ಲವೂ ಕೇಳಿದ ನಂತರ ತಿಳಿದುಕೊಂಡ ಅರ್ಥವೇ ಇದೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು. ಇದು ಪ್ರಿಯರೇ ಕೊನೆಯದಾಗಿ ಹೇಳ್ತಿರೋದು. ಯಾವ ದೇವರು ನನ್ನಲ್ಲಿ ಭಯಭಕ್ತಿಯುಳ್ಳವನಾಗಿರು ಮಗನೇ ಎಂದು ನನ್ನೊಂದಿಗೆ ಮಾತಾಡಿದ ದೇವರ ಮಾತನ್ನು ಕೇಳಲಿಲ್ಲ. ನನ್ನ ಇಷ್ಟಾನುಸಾರವಾಗಿ ಜೀವಿಸಿದೆ. ಒಬ್ರಲ್ಲ, ಇಬ್ಬರಲ್ಲ, ಮೂವರನ್ನಲ್ಲ, 1000 ಮಂದಿ ಹೆಂಡತಿಯರನ್ನಿಟ್ಕೊಂಡಿದ್ದೇನೆ. ಹೆಸರಿದೆ, ಪ್ರಖ್ಯಾತಿ ಇದೆ, ಘನತೆ ಇದೆ, ಎಲ್ಲವೂ ಇದೆ. ಆದರೆ ಕೊನೆಗೆ ಬರೋಷ್ಟೊತ್ತಿಗೆ ಅಡಗಿಸಲ್ಪಟ್ಟ ಜೀವಿತ ಇದೆ. ಕೊನೆಗೆ ನನಗೆ ಅರ್ಥವಾದದ್ದೇನೆಂದರೆ, ಆಸ್ತಿ ಪಾಸ್ತಿಗಿಂತಲೂ ಅಂದ ಚಂದಗಿಂತಲೂ ಹೆಸರು ಪ್ರಖ್ಯಾತಿಗಿಂತಲೂ ಕೊನೆಗೆ ನನಗೆ ಅರ್ಥವಾದದ್ದೇನೆಂದು ಹೀಗೆ ಬರೆಯುತ್ತಿದ್ದಾನೆ. 13ನೇ ವಚನ. ಇದೆಲ್ಲದರ ವಿಷಯದಲ್ಲಿ ತಿಳ್ಕೊಂಡದ್ದೇನೆಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಮಾನವ ಕುಲದ ಕರ್ತವ್ಯವೇ ಇದಾಗಿದೆ. ಮಾನವ ಕುಲದ ಕರ್ತವ್ಯವೇ ಇದಾಗಿದೆ. ಯಾವುದು ಆ ಕರ್ತವ್ಯ ಪ್ರಿಯರೇ? ದೇವರ ಮಾತಿಗೆ ಬೆಲೆ ಕೊಡಿರಿ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರಿ ಅನ್ನುತ್ತಾನೆ. ಇದೇ ಸೊಲೊಮೋನನು ಸ್ವಲ್ಪ ಕಾಲದ ಹಿಂದೆ ಏನ್ ಬರ್ದಿದ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರೋದು ಕೆಟ್ಟತನವನ್ನು ಅಸಹಿಸಿಕೊಳ್ಳುವುದಾಗಿದೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರೋದು ಜ್ಞಾನಕ್ಕೆ ಮೂಲವಾಗಿದೆ. ಇವೆಲ್ಲವುಗಳನ್ನು ಬರೆದ ಸೊಲೊಮೋನನು ತನ್ನ ಜೀವಿತದಲ್ಲಿ ಅತ್ಯಧಿಕವಾದ ಉನ್ನತ ಸ್ಥಾನಕ್ಕೆ ಸೇರಿದಾಗ ಇವುಗಳನ್ನೆಲ್ಲ ಮರೆತು ಹೋದ. ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ? ಒಮ್ಮೆ ಬಹಳ ನೀತಿವಂತರಾಗಿ, ಯಥಾರ್ಥರಾಗಿ, ಆತ್ಮಿಕರಾಗಿ, ಪರಿಶುದ್ಧರಾಗಿ ಜೀವಿಸಿ ಕಷ್ಟ, ಕೊರತೆ, ಬರಗಾಲಗಳನ್ನು ಹಾದು ಹೋಗುವಾಗ
ದೇವರ ಪಾದಗಳನ್ನು ಹಿಡಿದುಕೊಂಡು ಜೀವಿಸಿರುವ ನೀವು ಈ ದಿನ ಅದೇ ದೇವರು ಕೊಟ್ಟಿರುವಂತಹ ಅಧಿಕಾರ ಆಧಾರ ಮಾಡಿಕೊಂಡು, ಆಶೀರ್ವಾದವನ್ನು ಆಧಾರ ಮಾಡಿಕೊಂಡು, ಐಶ್ವರ್ಯವನ್ನು ಆಧಾರ ಮಾಡಿಕೊಂಡು ದೇವರಿಂದ ದೂರ ಜೀವಿಸ್ತಾ ಇದ್ದೀರಾ? ಜಾಗ್ರತೆ. ಸೊಲೊಮೋನನಂಥವನೇ ದೇವರಿಂದ ದೂರ ಜೀವಿಸಿ ಶಿಕ್ಷೆಯನ್ನು ಕೊಂಡು ತಂದುಕೊಳ್ಳುತ್ತಾನೆ. ಕೊನೆಯದಾಗಿ ಸೊಲೊಮೋನನು ಹೇಳ್ತಾನೆ, ಎಲ್ಲರ ಕರ್ತವ್ಯ ತಿಳಿಯಪಡಿಸುತ್ತೇನೆ, ಅದೇನೆಂದರೆ ದಯವಿಟ್ಟು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ. ಏನಂತೆ? ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನು ಹೇಳಿದಂತೆ ಮಾಡುವುದೇ ಪ್ರತಿ ಮನುಷ್ಯರು ಜೀವಿಸಬೇಕಾದಂತಹ ಜೀವಿತ ವಿಧಾನದ ವಿಧಾನವಾಗಿದೆ. ಮುಂದೆ ನೋಡಿ, ಗೂಢಾರ್ಥ ಸಂಗತಿಗಳ ವಿಷಯದಲ್ಲಿ ದೇವರು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ಆತನು ಪ್ರತಿಯೊಂದನ್ನು, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ತೀರ್ಪು ತೀರಿಸುತ್ತಾರೆ. ನಾನು ಅಂದುಕೊಂಡಿದ್ದೆ ರಾಜನಾದದ್ದರಿಂದ 4 ಗೋಡೆಗಳ ಮಧ್ಯದಲ್ಲಿ ಏನೇ ಮಾಡಿದರೂ ಕೇಳುವವರು ಯಾರೂ ಇಲ್ಲವೆಂದು, ನೋಡುವವರು ಯಾರೂ ಇಲ್ಲವೆಂದು, ನೋಡ್ಲಿಕ್ಕಾಗೋದಿಲ್ಲವೆಂದು ಅಂದುಕೊಂಡೆ. ನಾನು ಏನ್ ಮಾಡಿದ್ರೂ ನಡೆಯುತ್ತದೆ ಎಂದು ನಾನು ಅಂದುಕೊಂಡೆ. ಆದರೆ ನಂತರ ನನಗೆ ಗೊತ್ತಾಯ್ತು, ಅದೇನೆಂದರೆ ರಹಸ್ಯಗಳನ್ನು ಛೇದಿಸುವಂತಹ ದೇವರು ಸಮಸ್ತವನ್ನು ನೋಡ್ತಿದ್ದಾರೆಂದು. ಮಾಡಿದ ಒಳ್ಳೆ ಕೆಲಸಕ್ಕಾಗಲಿ ಕೆಟ್ಟ ಕೆಲಸಕ್ಕಾಗಲಿ ಅದಕ್ಕೆ ನ್ಯಾಯ ತೀರಿಸುತ್ತಾರೆ ಎಂದು ನಾನು ಗಮನಿಸಿದ್ದೇನೆ. ಇದರೊಂದಿಗೆ ಪ್ರಸಂಗಿ ತನ್ನ ಪ್ರಸಂಗ ಮುಗಿಸುತ್ತಾನೆ. ಅಂದ್ರೆ ಅರ್ಥವೇನು? ದೇವರು ನ್ಯಾಯ ತೀರಿಸುತ್ತಾರೆ. ನೀವು ಮಾಡುವ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಯೊಂದಕ್ಕೂ ದೇವರು ನ್ಯಾಯ ತೀರಿಸುತ್ತಾರೆ. ಸಹೋದರರೇ, ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಯಾರು ನೋಡ್ತಾ ಇಲ್ಲವೆಂದು, ಯಾರಿಗೂ ಗೊತ್ತಾಗಲ್ಲ, ನಾವೇನ್ ಮಾಡಿದ್ರು ನಡೆಯುತ್ತೆ ಅಂದ್ಕೊಳ್ಬೇಡಿ. ದೇವ್ರು ನೋಡ್ತಿದ್ದಾರೆ, ತಪ್ಪದೆ ನ್ಯಾಯ ತೀರಿಸುತ್ತಾರೆ. ಸಂಸೋನನಂತಹ ಮಹಾಬಲಿಷ್ಠನನ್ನೇ ದೇವರು ಶಿಕ್ಷಿಸಿದ್ದಾರೆ. ಸೊಲೊಮೋನನಂತಹ ಮಹಾಜ್ಞಾನಿಯನ್ನೇ ದೇವರು ಶಿಕ್ಷಿಸಿದ್ದಾರೆ. ನಿಮ್ಮನ್ನು, ನಮ್ಮೆಲ್ಲರನ್ನು ದೇವರ ಮಾತು ಕೇಳದೆ ಇಷ್ಟ ಬಂದಂತೆ ಜೀವಿಸಿದರೆ ಶಿಕ್ಷಿಸಲಾರದೆ ಹೇಗೆ ಬಿಡ್ತಾರೆ? ಒಂದು ಸಾರಿ ಆಲೋಚಿಸಿರಿ. ಪರಿಶುದ್ಧನಾದ ತಂದೆಯೇ, ಕಳೆದ ಕೆಲವು ದಿನಗಳಿಂದ ಕೋವಿಡ್ ತಂದ ಕಷ್ಟದ ನಿಮಿತ್ತ ಸ್ಕೂಲ್ ಕಾಲೇಜಸ್ಗಳು ಕರ್ತನೆ ನಡೆಯುತ್ತಾ ಇರಲಿಲ್ಲ. ಹಾಗಾಗಿ ಪ್ರಾರ್ಥಿಸ್ತೇವೆ, ವಿದ್ಯಾಭ್ಯಾಸ ಮಾಡುವ ಮಕ್ಕಳ ವಿಷಯದಲ್ಲಿ ಬೇಕಾದ ಸ್ಟಡೀಸ್ ವಿಷಯದಲ್ಲಿನ ಕೃಪೆಯನ್ನು ಅನುಗ್ರಹಿಸಿರಿ. ದೇವರೇ, ಆ ಮಕ್ಕಳು ಯಾವತ್ತೂ ಕೂಡ ವಿದ್ಯಾಭ್ಯಾಸ ನಿರ್ಲಕ್ಷ್ಯ ಮಾಡಬಾರದು. ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ಹೋಗಲಾರದ ಪರಿಸ್ಥಿತಿಯಲ್ಲಿ ಮನೆಯಲ್ಲಿಯೇ ಉಳ್ಕೊಳ್ಳಬೇಕಾದಾಗ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ವಿದ್ಯಾಭ್ಯಾಸದ ವಿಷಯದಲ್ಲಿ ಶ್ರದ್ಧೆಯನ್ನು ಕಳೆದುಕೊಳ್ಳಬಾರದು. ಸ್ಕೂಲ್ಗಳು ಮತ್ತೆ ತೆರೆಯಲ್ಪಡಬೇಕು, ಕಾಲೇಜಸ್ಗಳು ಮತ್ತೆ ತೆರೆಯಲ್ಪಡಬೇಕು, ಯೂನಿವರ್ಸಿಟೀಸ್ ಮತ್ತೆ ತೆರೆಯಲ್ಪಡಬೇಕು. ಹೀಗೆ ಜರುಗಬೇಕಾದರೆ ದೇವರೇ, ಕೋವಿಡ್ನಿಂದ ನಮ್ಮ ದೇಶವನ್ನು, ನಮ್ಮ ರಾಜ್ಯಗಳನ್ನು ತಪ್ಪಿಸಿ ಕಾಪಾಡಬೇಕು. ದೇವರೇ, ಬೇಗನೆ ವಿಮೋಚನೆಯನ್ನು ಅನುಗ್ರಹಿಸಿರೆಂದು ಪ್ರಾರ್ಥಿಸ್ತೇವೆ. ಹಾಗೆಯೇ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳಿಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹಿಸಿರಿ. ಮುಪ್ಪಿನ ವಯಸ್ಸಿಗೆ ಬಂದಿರುವ ತಂದೆ ತಾಯಿಗಳಿಗೆ ನೆಮ್ಮದಿಯನ್ನು ಅನುಗ್ರಹಿಸಿರಿ. ಮಕ್ಕಳು ದೇವರೇ, ಹೆತ್ತವರನ್ನು ಮನಪೂರ್ವಕವಾಗಿ ಪ್ರೀತಿಸಿ ಚೆನ್ನಾಗಿ ನೋಡಿಕೊಳ್ಳುವ ಮನಸ್ಸು ಮಕ್ಕಳಿಗೂ ಅನುಗ್ರಹಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.